ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರ ಆಶೀರ್ವಾದ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ ಆ್ಯಂಡ್ ದೇವ್ರ ಹತ್ರ ಕೇಳ್ಕೊತೀನಿ ಕೂಡ. ಇವತ್ತು ಯಾವ ದೇವ್ರಿಗೆ ಜ್ಞಾನ ಕೊಟ್ಟಿತ್ತೋ ಏನೋ ಕಾಲ್ಗೆಜ್ಜೆ ಹಾಕೋಬೇಕು, ಬಳೆ ಹಾಕೋಬೇಕು ಅಂತ ಅನಿಸ್ತು. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಲಕ್ಷ್ಮಿ ಥರ ಕಾಲ್ಗೆಜ್ಜೆ ಹಾಕ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಬಳೆ ಹಾಕ್ಕೊಂಡಿದ್ರೇ ಹೆಣ್ಮಕ್ಳಿಗೆ ಒಂದು ಕಳೆ ಅಲ್ವಾ. ಸೊ ನಾನು ಈಗ ರೆಡಿ ಆದೆ. ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಆ್ಯಂಡ್ ಬಳೆ ಹಾಕ್ಕೊಂಡು ರೆಡಿ ಆದೆ. ಹೊರಗಡೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಿತ್ತು. ಪಾಪ ಕರ್ಕೊಂಡು ಹೋದು ಆಚೆ ಕೂತಿದ್ರು. ಜೋರಾಗಿ ಒಂದು ಗುಡುಗು ಬಂತು. ಸೊ ಹಾಗಾಗಿ ಪಾಪು ಎದ್ರುಕೋತಾಳೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಿದ್ದೆ. ಸೊ ಮಳೆ ಎಲ್ಲ ನಿಲ್ತು. ಇವಾಗ ಪಕ್ಕದ ಮನೆಯವರು ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು. ಸೊ ಹಾಗಾಗಿ ನಾನು ಮತ್ತು ಕೆಂಪಮ್ಮ ಇಬ್ಬರು ಹೋಗ್ತಿದ್ದೀವಿ. ಈ ಹಬ್ಬಗಳಲ್ಲಿ ಗೌರಿ ಹಬ್ಬದಲ್ಲೂ ಹಾಗೇ ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಹೀಗೇ ಪಕ್ಕದ ಮನೆಗಳಿಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದು ಏನೋ ಒಂಥರ ಚೆನ್ನಾಗಿರುತ್ತಲ್ವ. ಮನೆಯಲ್ಲಿ ಹೆಣ್ಮಕ್ಳು ಚೆನ್ನಾಗಿ ರೆಡಿಯಾಗಿ ಓಡಾಡ್ಕೊಂಡಿದ್ರೆ ಮನಸ್ಸಿಗೆ ಖುಷಿ ಆಗ್ತಿರುತ್ತೆ. ಇನ್ನು ದೇವಿ ಕೂರಿಸಿರೋರಿಗೆ ಆ್ಯಂಡ್ ಕೂರಿಸ್ದೇ ಹಾಗೆ ಪೂಜೆ ಮಾಡಿರೋರ್ಗೂ ಎಲ್ಲರಿಗೂ ಆ ತಾಯಿ ಶಕ್ತಿ ಕೊಟ್ಟು ನಿಮ್ಮನ್ನೆಲ್ಲರನ್ನೂ ಒಂದು ಹಂತಕ್ಕೆ ಕರ್ಕೊಂಡು ಹೋಗೋಷ್ಟು ಶಕ್ತಿ ಆ ತಾಯಿ ನಿಮ್ಗೆಲ್ರಿಗೂ ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಆ ತಾಯಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಯಾರು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಒಂದು ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ತಾಯಿ ಲಕ್ಷ್ಮೀದೇವಿ ಒಲ್ದೇ ಒಲಿತಾಳೆ ನನ್ನ ನಂಬಿಕೆ ನಂದು. ನಿಮ್ಮೆಲ್ರಿಗೂ ಹಾಗೆ ಅನಿಸುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಕೆಂಪಮ್ಮನ ಜೊತೇಲಿ ಬಂದಿದ್ರು ಅಲ್ವಾ. ಸೊ ಅವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಸೊ ಒಂದು 4-5 ಮನೆಗೆ ಹೋಗಿದ್ದೀವಿ ಅನಿಸುತ್ತೆ. ಅಲ್ಲಿ ಹೋಗಿದ್ದಾಗ ಎಲ್ಲರೂ ಕರಿತಿದ್ರು. ಸೊ ಹಾಗಾಗಿ ಎಲ್ಲರೂ ಮನೆಗೂ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದ್ವು. ನಾನು ಹೊರಟವು. ನನ್ನ ತಾಂಬೂಲ ಎಲ್ಲ ಕೆಂಪಮ್ಮಂಗೆ ಕೊಟ್ಟಿದ್ದೀನಿ ಇಟ್ಕೊಳ್ಳೋದಕ್ಕೆ ಅಂತ. ಕೆಂಪಮ್ಮ ಇಟ್ಕೊಂಡು ಬರ್ತಿದ್ದಾರೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು. ಇಷ್ಟು ನಾವು ಸೂತ್ಕಂತ ಪೂಜೆನೇ ಮಾಡಿಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ಮುತ್ತೈದೆ ಥರ ಕಾಣಿಸ್ತಿದ್ದೀನಿ. ತಲೆ ತುಂಬ ಹೂವು, ಹಣೆ ತುಂಬ